ಮನೆಗೆ ಟೈಲ್ಸ್ ಇನ್ಸ್ಟಾಲೇಷನ್ ಮಾಡ್ಬೇಕಂದ್ರೆ ಪ್ರೊಫೆಷನಲ್ ಟೀಮ್ಗೆ ಹೈರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಟೈಲ್ಸ್ ಇನ್ಸ್ಟಾಲೇಷನ್ ಮಾಡೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಮಾರ್ಕೆಟ್ ಅಲ್ಲಿ ತುಂಬಾ ಡಿಫ್ರೆಂಟ್ ವೇಸ್ ಅಲ್ಲಿ ಟೈಲ್ಸ್ ಅನ್ನ ಇನ್ಸ್ಟಾಲ್ ಮಾಡ್ತಾರೆ. 100% ಪ್ರೊಫೆಷನಲ್ ಆಗಿ ವರ್ಕ್ ಮಾಡೋರು ತುಂಬಾ ಕಡಿಮೆ ಇದ್ದಾರೆ ಮಾರ್ಕೆಟ್ ಅಲ್ಲಿ. ಪ್ರೊಫೆಷನಲ್ ಆಗಿ ಮಾಡೋರಿಗೆ ಐಡೆಂಟಿಫೈ ಮಾಡ್ಬೇಕಂದ್ರೆ ಇನ್ಸ್ಟಾಲೇಷನ್ ಟೀಮ್ ಹತ್ರ ಪ್ರಾಪರ್ ಟೂಲ್ಸ್ ಇದೆಯಾ ಇಲ್ಲ ಚೆಕ್ ಮಾಡ್ಕೊಬೇಕಾಗುತ್ತೆ. ಲೆವೆಲಿಂಗ್ ಕ್ಲಿಪ್ ಅನ್ನೋದು ಕ್ಲೈಂಟ್ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಅದು ಬಿಟ್ಟು ವೈಬ್ರೇಟರ್ ಮತ್ತೆ ಸಕ್ಷನ್ ಕಪ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಅವ್ರ ಹತ್ರ ಇರಲೇಬೇಕು. ಪ್ರೊಫೆಷನಲ್ ಆಗಿ ಟೈಲ್ ಇನ್ಸ್ಟಾಲ್ ಮಾಡೋದ್ರಿಂದ ಫ್ಯೂಚರ್ ಅಲ್ಲಿ ಬರೋ ಹ್ಯಾಲೋ ಸೌಂಡ್ ಆಗಲಿ, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಇಂದ ಟೈಲ್ ಕ್ರ್ಯಾಕ್ ಬರೋದಾಗ್ಲಿ ನಾವು ತುಂಬಾ ವಿಡಿಯೋಸ್ ಅಲ್ಲಿ ನೋಡಿರ್ತೀವಿ. ಟೈಲ್ಸ್ ಆ ಪ್ಲೇಸ್ ಇಂದ ಎದ್ದು ಬರ್ತಾ ಇರುತ್ತೆ. ಈ ತರ ಪ್ರಾಬ್ಲಮ್ಸ್ ಇಂದ ಫ್ಯೂಚರ್ ಅಲ್ಲಿ ದೂರ ಇರಬೇಕಂದ್ರೆ 100% ಪ್ರೊಫೆಷನಲ್ ಆಗಿ ವರ್ಕ್ ಮಾಡೋರ್ನೇ ಹೈರ್ ಮಾಡಬೇಕಾಗುತ್ತೆ. ಈ ತರ ಪ್ರೊಫೆಷನಲಿ ಮತ್ತೆ ಟೆಕ್ನಿಕಲ್ ಡೀಟೇಲ್ಸ್ ಇಂದ ವರ್ಕ್ ಮಾಡೋರು ಮುಬಾರಕ್ ಗ್ರೂಪ್ ಅಲ್ಲೂ ಇವಾಗ ಅವೈಲೇಬಲ್ ಇದ್ದಾರೆ. ನಾವು ಪ್ರಾಜೆಕ್ಟ್ ಟೇಕ್ ಓವರ್ ಮಾಡಿದ್ಮೇಲೆ ಡಿಟೇಲ್ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ, ಸೊ ದಟ್ ನಮ್ಮ ವರ್ಕರ್ಸ್ ಅಟೆಂಟಿವ್ ಆಗಿರ್ತಾರೆ.